ಬೆಳಗಿನ ಜಾವ ಒಂದು 3 ಗಂಟೆಗೆ ವಿಕ್ರಮ್ ನಿದ್ದೆ ಹಿಂದೆ ಎದ್ದು ಪಕ್ಕದಲ್ಲಿ ನೋಡಿದಾಗ ದೀಕ್ಷಾ ಇರಲಿಲ್ಲ. ವಿಕ್ರಮ್ಗೆ ವಿಷಯ ಅರ್ಥ ಆಗಿತ್ತು. ಅವ್ನು ಬೇಗ ಎದ್ದು ಫ್ರೆಶ್ ಆಗಿ ಕೆಳಗೆ ಅಡುಗೆ ಮನೆಗೆ ಹೋದಾಗ ಬ್ರೇಕ್ಫಾಸ್ಟ್ ಎಲ್ಲ ತಯಾರಿಸಿ ಡೈನಿಂಗ್ ಟೇಬಲ್ ಮೇಲೆ ತಂದು ಇಡ್ತಿದ್ದವಳು ಕಂಡ್ಳು. ತನ್ನನ್ನೇ ನೋಡ್ತಾ ನಿಂತವನನ್ನು ಕಂಡ್ರು. ಏನೋ ಅವನನ್ನು ಮಾತಾಡಿಸಿದ್ರು. ಅವಳಿಗೆ ಮನಸ್ಸಾಗಲಿಲ್ಲ. ಅವನು ನೋಡದೆ ಅವಳು ಮತ್ತೆ ಅಡುಗೆ ಮನೆಗೆ ಹೋದಾಗ ವಿಕ್ರಮ್ಗೆ ಬೇಸರ ಆಯಿತು. ಅವನು ಕೂಡ ಅವಳ ಹಿಂದೆ ಅಡುಗೆ ಮನೆಗೆ ಹೋಗಿ ಅಲ್ಲಿದ್ದ ಕುರ್ಚಿ ಮೇಲೆ ಕೂತ. ದೀಕ್ಷಾ ಒಂದು ಕಪ್ ಕಾಫಿ ವಿಕ್ರಮ್ಗೆ ತಂದು ಕೊಟ್ಳು. ನಂತರ ಏನೂ ಮಾತಾಡದೆ ಹೋಗೋದಕ್ಕೆ ಶುರು ಮಾಡಿದಾಗ ಅವಳ ಕೈ ಹಿಡಿದು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡ. ಏನಿದು ವಿಕ್ರಮ್ ಅವರೇ, ನಿಮಗೆ ಸ್ವಲ್ಪ ಜಾಸ್ತಿ ಆಗ್ತಿದೆ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ, ಅದು ಮೀರಿದ್ರೆ ಚೆನ್ನಾಗಿರೋದಿಲ್ಲ. ಮನುಷ್ಯನ ಎದೆ ಉರಿತಿರುವಾಗ ನಿಮ್ಮದೊಂದು ಛೇ ಏನೋ. ತಕ್ಷಣ ದೀಕ್ಷಾಗೆ ಹಿಡಿದಾಗ ವಿಕ್ರಮ್ಗೆ ತುಂಬ ಬೇಸರ ಆಯಿತು. ಅವನು ಆ ಕಾಫಿಯನ್ನು ಅಲ್ಲೇ ಇಟ್ಟು ಎದ್ದು ಹೊರಗೆ ಹೋದ. ಹೀಗೆ ಕೋಪಗೊಂಡು ಎದ್ದು ಹೋಗುವಷ್ಟು ನಾನೇನು ಹೇಳಿಲ್ವಲ್ಲ, ಹೋಗಲಿ ಬಿಡು ಅಂತ ಅವಳು ಕೂಡ ಅಂದ್ಕೊಂಡ್ಳು. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಯಾರಾಗಿ ಬಂದರು. ದೀಕ್ಷಾ ಎಲ್ರಿಗೂ ಬ್ರೇಕ್ಫಾಸ್ಟನ್ನು ಬಡಿಸಿದ್ಲು. ಅಲ್ಲ, ಅಪ್ಪ ಯಾಕೆ ಬರ್ತಿಲ್ಲ? ಸಮಯ ಆಯ್ತಲ್ಲ. ಅಮ್ಮ, ಹೋಗಿ ಅಪ್ಪನನ್ನು ಕರ್ಕೊಂಡು ಬನ್ನಿ. ಆವಾಗಲೇ ಅವಳಿಗೆ ವಿಕ್ರಮ್ ನೆನಪಾಗಿದ್ದು ಅವಳು ಬೇಗ ರೂಮಿಗೆ ಹೋದ್ಲು. ಕಿಟಕಿ ಮೂಲಕ ಹೊರಗೆ ನೋಡ್ತಾ ನಿಂತಿದ್ದಾರೆ. ದೀಕ್ಷಾ ಅವರ ಹತ್ರ ಹೋದ್ಲು. ಬ್ರೇಕ್ಫಾಸ್ಟ್ ತಂದಿದ್ದೀನಿ, ಎಲ್ಲರೂ ತಿನ್ನೋದು ಕೂತಿದ್ದಾರೆ. ನನಗೆ ಬೇಡ, ನೀವು ತಿನ್ನಿ, ಆಮೇಲೆ ಬೇಗ ತಯಾರಾಗಿ ಹೊರಡಲು ನೋಡಿ. ಅದು ಮಗಳ ಜೊತೆ ಕೂತು ಸ್ವಲ್ಪ ಆದರೂ ತಿನ್ನಬಾರ್ದಾ? ಒಂದು ಸ್ವಲ್ಪ ಹೇಳಿದ್ದನ್ನು ಮತ್ತೆ ಮತ್ತೆ ಹೇಳೋದು ನನಗಿಷ್ಟವಲ್ಲ. ಇಲ್ಲ ಅಂತ ನೀನು ಗೊತ್ತಿಲ್ವೇ, ನನಗೆ ಬೇಡ ಅಷ್ಟೇ ಹೇಳಿ ವಿಕ್ರಮ್ ಕೆಳಗೆ ಹೋದ. ಅಪ್ಪ ಬನ್ನಿ, ತಿನ್ನೋಣ. ನಿಮಗೂ ಅಕ್ಕನಿಗೂ ಇಷ್ಟವಾದ ಅಡುಗೆ ಮಾಡಿದಾರಮ್ಮ, ನೀವು ತಿನ್ನಿ, ನನಗೆ ಯಾಕೋ ಹಸಿವಿಲ್ಲ. ಅದನ್ನು ಕೇಳಿಸ್ಕೊಂಡೆ ದೀಕ್ಷಾ ಕೆಳಗೆ ಬಂದಳು. ಅವಳಿಗೆ ತುಂಬ ಸಂಕಟ ಆಯಿತು. ವಿಕ್ರಮ್ ಅವರೇ, ಒಮ್ಮೆ ಅಡುಗೆ ಮನೆಗೆ ಬರ್ತೀರಾ? ಮಗಳಿಗೆ ಕಟ್ಟು ಕಳಿಸೋ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿದನು, ಗಾಡಿಗೆ ಎತ್ತಿಡಬೇಕು, ನನಗೊಬ್ಬಳೇ ಎತ್ತೋದಕ್ಕಾಗಲ್ಲ ಅಂತ ಹೇಳಿ ಅವಳು ಅಡುಗೆ ಮನೆಗೆ ಹೋದಳು. ಅವಳ ಹಿಂದೆ ವಿಕ್ರಮ್ ಕೂಡ ಅಲ್ಲಿಗೆ ಬಂದ. ಎಲ್ಲಿದೆ ಸಾಮಾನುಗಳು? ಸ್ವಲ್ಪ ಗಂಭೀರವಾಗಿ ಇತ್ತು ಪ್ರಶ್ನೆ. ಅಲ್ಲಿ ಕೂತ್ಕೊಳ್ಳಿ. ಏನು? ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದು. ನಾನು ತರ್ತೀನಿ. ವಿಕ್ರಮ್ ಕುರ್ಚಿಯ ಮೇಲೆ ಕೂತರು. ನಂತರ ಕೈಯಲ್ಲಿದ್ದ ಫೋನ್ನಲ್ಲಿ ಏನೋ ನೋಡ್ತಾ ಕೂತರು. ಅಷ್ಟರಲ್ಲಿ ದೀಕ್ಷಾ ವಿಕ್ರಮ್ಗಾಗಿ ಊಟ ತಂದು ಟೇಬಲ್ ಮೇಲೆ ಇಟ್ಲು. ಪ್ಲೇಟ್ ಇಟ್ಟಿದ್ದನ್ನು ನೋಡಿ ವಿಕ್ರಮ್ ಎದ್ದು ಹೋಗೋದಕ್ಕೆ ನೋಡುವಷ್ಟರಲ್ಲಿ ಅವಳು ಅವರ ಮಡಿಲ ಮೇಲೆ ಕೂತ್ಬಿಟ್ಲು. ಹಠಾತ್ ಆದ ಈ ಕೆಲಸದಿಂದ ವಿಕ್ರಮ್ ಒಂದು ಕ್ಷಣ ಬೆಚ್ಚಿಬಿದ್ರು. ಅವರ ಕುತ್ತಿಗೆ ಸಂದಿಯಲ್ಲಿ ಅವಳ ಮುಖ ಮುಚ್ಚಿಕೊಂಡು ಅವಳ ಕಣ್ಣೀರು ಅವರ ಕುತ್ತಿಗೆ ಮೇಲೆ ಬಿದ್ದಾಗ ವಿಕ್ರಮ್ ಅವಳನ್ನು ತನ್ನಿಂದ ದೂರ ಮಾಡಿ ನೋಡಿದ್ರು. ದೀಕ್ಷಾ, ನನಗೆ ತಡೆಯೋದಕ್ಕಾಗ್ತಿಲ್ಲ ವಿಕ್ರಮ್ ಅವರೇ. ಮಗಳು ಹೋಗ್ತಿದ್ದಾಳೆ ಎಂಬ ಸಂಕಟದಲ್ಲಿ ಈ ಸಮಯದಲ್ಲಿ ನಾನು ಕೋಪದಲ್ಲಿ ಅಂದುಬಿಟ್ಟೆ. ಅದಕ್ಕೆ ನನ್ನ ಮೇಲೆ ಸಿಟ್ಟಾಗಿದ್ದೀರಿ ಅಂತ ಗೊತ್ತು. ಆದರೆ ಹೀಗೆ ಊಟ ಮಾಡದೆ ಹಠ ಮಾಡಬೇಡಿ, ನಂಗೆ ತಡೆಯೋದಕ್ಕಾಗೋದಿಲ್ಲ. ಇದನ್ನು ತಿನ್ನಿ, ಇಲ್ದಿದ್ರೆ ನಾನು ಕೂಡ ಊಟ ಮಾಡಲ್ಲ. ತಿಂತೀನಿ, ಆದರೆ ನಾನು ಬೇಸರ ಹೋಗಬೇಕು ಅಂದರೆ ಅಪ್ಕೊಂಡು ಈ ತುಟಿಗೆ ಒಂದು ಮುತ್ತು ಕೊಡಬೇಕು. ವಿಕ್ರಮ್ ಅವರೇ, ಮಕ್ಕಳು ಪಕ್ಕದಲ್ಲಿದ್ದಾರೆ, ಪ್ಲೀಸ್ ಆಮೇಲೆ ಕೊಡ್ತೀನಿ. ಈಗ ಯಾಕೋ ಮನಸ್ಸು ಸರಿ ಇಲ್ಲ. ಸರಿ, ಹಾಗಾದರೆ ನೀನು ಕೂತ್ಕೋ, ಇಬ್ಬರು ಒಟ್ಟಿಗೆ ತಿನ್ನೋಣ. ಬೇಗ ಆಗಲಿ, ನಮಗೆ ಏರ್ಪೋರ್ಟ್ಗೆ ಹೋಗೋದಕ್ಕೆ ಸಮಯ ಆಗ್ತಿದೆ. ನಂತರ ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡಿದ್ರು. ಇಶಾನಿಗೆ ಕೊಂಡೊಯ್ಯೋ ಸಾಮಾನುಗಳನ್ನೆಲ್ಲ ಗಾಡಿಗೆ ಎತ್ತಿಟ್ಟ ನಂತರ ದೀಕ್ಷಾ ಬಟ್ಟೆ ಬದಲಾಯಿಸೋದಕ್ಕೆ ಹೋದ್ಲು. ದೀಕ್ಷಾ, ಅಂದು ಕ್ವೀನ್ಸ್ಲ್ಯಾಂಡ್ನಲ್ಲಿ ಹುಟ್ಟಿದ್ದ ಒಂದು ಪರ್ಪಲ್ ಸೀರೆ ಇದೆಯಲ್ಲ, ಅದನ್ನೇ ಉಡ್ತೀಯಾ? ಏರ್ಪೋರ್ಟ್ಗೆ ಹೋಗೋದಕ್ಕೆ ಅದೆಲ್ಲ ಯಾಕೆ ಬೇಕು? ಬೇಕು ಪ್ಲೀಸ್. ದೀಕ್ಷಾ ಮತ್ತೆ ಏನೂ ಹೇಳಲಿಲ್ಲ. ಅವಳು ಬಟ್ಟೆ ಬದಲಾಯಿಸಲು ಹೋದ್ಲು. ಅವಳು ಕೆಳಗೆ ಬರೋಷ್ಟರಲ್ಲಿ ಎಲ್ಲರೂ ತಯಾರಾಗಿ ಹಾಲ್ನಲ್ಲಿ ಕೂತಿದ್ರು. ಹಾಗಾದರೆ ಹೊರಡೋಣವಾ? ದೀಕ್ಷಾ ಮನೆ ಬೀಗ ಹಾಕೊರಟ್ಲು. ಎಲ್ಲರೂ ಗಾಡಿ ಹತ್ತಿದ್ರು. ಇಂದು ಡ್ರೈವರ್ ಕಾರು ಓಡಿಸ್ತಿದ್ರು. ಎಲ್ಲರೂ ಖುಷಿಯಿಂದ ಮಾತಾಡ್ತಿದ್ರು. ದೀಕ್ಷಾಳಿಗೆ ಏನೂ ಮಾತಾಡೋದಕ್ಕೆ ಮನಸ್ಸಿರಲಿಲ್ಲ. ಅವಳು ಕಿಟಕಿಯಿಂದ ಹೊರಗೆ ನೋಡ್ತಾ ಕೂತ್ಲು. ಮಧ್ಯೆ ಎಲ್ಲೋ ತನ್ನ ಕೈಗಳ ಮೇಲೆ ವಿಕ್ರಮ್ ಕೈಗಳು ಸೇರಿದಾಗ ತಿರುಗಿ ನೋಡಿದ್ಲು. ವಿಕ್ರಮ್ ಅವಳಿಗೆ ಕನಸನ್ನೇ ಮಾಡಿ ತೋರಿಸ್ದ. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಅವರು ಏರ್ಪೋರ್ಟ್ ತಲುಪಿದ್ರು. ಎಲ್ಲರೂ ಲಗೇಜ್ ತೆಗೆದರು. ಏರ್ಪೋರ್ಟ್ ಒಳಗೆ ಹೋಗೋದಕ್ಕೆ ಶುರುವಾದಾಗ ದೀಕ್ಷಾಳಿಗೆ ತುಂಬ ಸಂಕಟ ಬರ್ತಿತ್ತು. ವಿಕ್ರಮ್ ಅವಳ ಹತ್ರ ಬಂದು ಹೆಗಲ ಮೇಲೆ ಕೈ ಹಾಕಿ ಅಪ್ಪು ನಿಲ್ಲಿಸ್ಕೊಂಡು
ಹೋಗೋಣವಾ ನಾವು ಕ್ವೀನ್ಸ್ಲ್ಯಾಂಡ್ಗೆ? ದೀಕ್ಷಾ ಬೆಚ್ಚಿಬಿದ್ದು ವಿಕ್ರಮ್ನನ್ನು ನೋಡಿದ್ಲು. ಏನಂದ್ರಿ? ನಮಗೆ ಆ ನೀಲಿ ವಿಸ್ಮಯದ ಲೋಕಕ್ಕೆ ಹೋಗೋಣ ಅಂದೆ. ವಿಕ್ರಮ್ ಕೈಯಲ್ಲಿದ್ದ ದೀಕ್ಷಾಳ ಪಾಸ್ಪೋರ್ಟ್ ಮತ್ತು ಟಿಕೆಟ್ ಅವಳ ಕೈ ಕೊಟ್ಟರು. ಅವಳ ಆಶ್ಚರ್ಯದಿಂದ ವಿಕ್ರಮ್ನನ್ನು ನೋಡಿದ್ಲು. ಆಗ ಮಕ್ಕಳು ಕೂಡ ತಮ್ಮ ಕೈಯಲ್ಲಿದ್ದ ಪಾಸ್ಪೋರ್ಟ್ ತೋರಿಸಿ ಕುಣಿದ್ರು. ವಿಕ್ರಮ್ ಕೈಯಲ್ಲೂ ಅದು ಕಂಡಾಗ ದೀಕ್ಷಾಳಿಗೆ ವಿಷಯ ಅರ್ಥ ಆಯಿತು. ಇಶಾನಿ ಮತ್ತು ಏಬಲ್ ಕಡೆ ನೋಡಿದಾಗ ಇಬ್ಬರು ತಪ್ಪು ಮಾಡಿದವರಂತೆ ಅಲ್ಲಿ ಇಲ್ಲಿ ನೋಡ್ತಿದ್ರು. ಎಲ್ಲರಿಗೂ ನನ್ನ ಫೂಲ್ ಮಾಡೋದಕ್ಕೊಬ್ಳು ಸಿಕ್ಕಿದ್ಲು ಅಲ್ವಾ, ಚೆನ್ನಾಗಿದೆ ಅಂತ ದೀಕ್ಷಾ ಕೇಳಿದಾಗ ಎಲ್ರಿಗೂ ಬೇಸರ ಆಯಿತು. ಅಮ್ಮ, ನಾವು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಷ್ಟೇ, ಸಾಕು. ಒಬ್ಬರು ಎದೆ ಸೀಳಿ ಸರ್ಪ್ರೈಸ್ ಕೊಡಬಾರ್ದು. ನಾವು ಅಪ್ಪನ ಹತ್ರ ಆಗಲೇ ಹೇಳಿದ್ವು ಅಮ್ಮನಿಗೆ ಬೇಸರ ಆಗುತ್ತೆ ಅಂತ. ದೀಕ್ಷಾ, ಬೇಡ, ಏನೂ ಹೇಳೋದು ಬೇಡ, ವಿವರಣೆ ನನಗೆ ಬೇಕಿಲ್ಲ. ಅಲ್ಲಿ ರಿಪೋರ್ಟ್ ಮಾಡೋ ಸಮಯ ಆಯ್ತಲ್ಲ, ಬನ್ನಿ ಎಲ್ಲರೂ ಅಂತ ದೀಕ್ಷಾ ಎಲ್ಲರನ್ನ ಗಂಭೀರವಾಗಿ ನೋಡಿ ಹೇಳಿದ್ಲು. ನಂತರ ಇಶಾನಿ ಮತ್ತು ಏಬಲ್ ಹತ್ರ ಹೋದ್ಲು. ಹೆಂಡತಿ ಮತ್ತು ಗಂಡನಿಗೆ ನಾನು ಇಟ್ಟಿದ್ದೀನಿ, ನೋಡ್ತಾ ಇರಿ. ಅದನ್ನು ಕೇಳಿ ವಿಕ್ರಮ್ ಮತ್ತು ಮಕ್ಕಳು ನಕ್ಕಿದ್ರು. ಏರ್ಪೋರ್ಟ್ನ ಚೆಕಿಂಗ್ ಎಲ್ಲ ಮುಗಿಸಿ ಅವರು ಫ್ಲೈಟ್ ಹತ್ತಿದ್ರು. ವರ್ಷಗಳ ನಂತರ ಕ್ವೀನ್ಸ್ಲ್ಯಾಂಡ್ಗೆ ಪ್ರಯಾಣ. ದೀಕ್ಷಾಳಿಗೆ ತುಂಬ ಸಂತೋಷ ಆಯಿತು. ಹಳೆಯ ಆ ಪ್ರಯಾಣದ ನೆನಪುಗಳನ್ನು ಮೆಲುಕು ಹಾಕ್ತಾ ಕಣ್ಣು ಮುಚ್ಚಿದ್ಲು. ಆ ದಿನಗಳ ನೆನಪಿನಲ್ಲಿ ತೆರೆದವು. ಆ ಕ್ಷಣ ಫ್ಲೈಟ್ ಆ ನೀಲಿ ಸಮುದ್ರದ ನಾಡಿಗೆ ಆರ್ತು. ಗಂಟೆಗಳ ನಂತರ ಅವರು ತಮ್ಮ ಕನಸಿನ ನಗರಕ್ಕಿಳಿದ್ರು. ವರ್ಷಗಳ ನಂತರ ಆ ಮಣ್ಣಿನಲ್ಲಿ ಕಾಲಿಟ್ಟಾಗ ದೀಕ್ಷಾಳ ಕಣ್ಣುಗಳು ತುಂಬಿ ಬಂದವು. ಅಂದು ಹೊಟ್ಟೆಯಲ್ಲಿ ಒಂದು ಜೀವವನ್ನು ಹೊತ್ತು ಆಶ್ರಯ ಅರಸಿ ಇಲ್ಲಿಗೆ ಬಂದವಳವಳು. ತನ್ನ ಇಶಾನಿಯ ಜನನ, ಅವಳ ಅಳು ನಗು ಎಲ್ಲವನ್ನ ಕಂಡ ನಾಡಿದು. ಅಮ್ಮ, ಇಶಾನಿ ಕರೆದಾಗ ದೀಕ್ಷಾ ಮಂದಹಾಸ ಬೀರಿದ್ಲು. ಆಯಿತು, ನೆನಪುಗಳನ್ನೆಲ್ಲ ಆಮೇಲೆ ಮೆಲುಕು ಹಾಕೋಣ ಅಂತ ಮಕ್ಕಳು ರೇಗಿಸಿದಾಗ ದೀಕ್ಷಾ ಅವರನ್ನ ದಿಟ್ಟಿಸಿ ನೋಡಿದ್ಲು. ವಿಕ್ರಮ್ ಕಡೆ ಮಾತ್ರ ಅವಳು ನೋಟ ಹರಿಸಲಿಲ್ಲ. ವಿಕ್ರಮ್ಗೆ ಅವಳ ಮನಸ್ಸು ತಿಳಿದಿತ್ತು. ಯಾಕಂದರೆ ಈ ನಾಡಿನಲ್ಲಿ ಅವಳ ನೆನಪುಗಳಲ್ಲಿ ವಿಕ್ರಮ್ ಇದ್ದದ್ದು ಕೇವಲ ಬಿಸ್ನೆಸ್ ಮೀಟಿಂಗ್ ಮಾತ್ರ, ಕಳೆದ ಒಳ್ಳೆ ಕ್ಷಣಗಳು ಮಾತ್ರ. ಉಳಿದಂತೆ ಎಲ್ಲರಿಂದ ಓಡಿ ಬಂದು ವಿಕ್ರಮ್ನ ಕಂಡು ಹೆದರಿ ವರ್ಷಗಟ್ಟಲೆ ಒಬ್ಬಳೇ ಇರಬೇಕಾದ ಪರಿಸ್ಥಿತಿ ಅವಳದ್ದಾಗಿತ್ತು. ಅವಳು ಅನುಭವಿಸಿದ ನೋವು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿಕ್ರಮ್ ದೀಕ್ಷಾಳನ್ನು ನೋಡಿದ್ರು. ಅವಳು ಮಾತ್ರ ಅವರ ಕಡೆ ನೋಡಲೇ ಇಲ್ಲ. ಅವರು ಟ್ಯಾಕ್ಸಿ ಮಾಡಿ ಖ್ಯಾತಿ ಮನೆಗೆ ಹೊರಟರು. ತುಂಬ ಸಂತೋಷದಿಂದ ಖ್ಯಾತಿ ಮತ್ತು ಹೆನ್ರಿ ಅವರನ್ನು ಸ್ವಾಗತಿಸಿದ್ರು. ಇಶಾನಿ ಮದುವೆಗೆ ಬರೋದಕ್ಕೆ ಸಾಧ್ಯ ಆಗದಿದ್ದಕ್ಕೆ ಅವರಿಬ್ಬರಿಗೂ ಬೇಸರ ಇತ್ತು. ಎಲ್ಲರೂ ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ರು. ದೀಕ್ಷಾಳ ಕಣ್ಣು ಮತ್ತು ಮನಸ್ಸು ತಾನು ಮತ್ತು ಇಶಾನಿ ವಾಸವಿದ್ದ ಆ ಹಳೆಯ ಔಟ್ಹೌಸ್ ಕಡೆ ಇತ್ತು. ದೀಕ್ಷಾ, ನಿನಗೇನಾಯಿತು? ಬಂದಾಗಲಿಂದ ನೋಡ್ತಿದ್ದೀನಿ, ತುಂಬ ಬೇಸರದಲ್ಲಿದೆಯಾ? ಏನಿಲ್ಲ ಅಕ್ಕ, ತುಂಬ ಪ್ರಯಾಣ ಮಾಡಿ ಸುಸ್ತಷ್ಟೇ. ಅಕ್ಕ, ಆ ಔಟ್ಹೌಸ್ಗೆ ಕೊಡ್ತೀರಾ ಸುಮ್ಮನೆ ಒಮ್ಮೆ? ಬಂದಾಗಿಂದ ನಿನ್ನ ಮುಖ ಸರಿ ಇಲ್ಲ ಅಂತ ಗೊತ್ತಿತ್ತು. ಒಬ್ಬಳೇ ಹೋಗಿ ಹತ್ತು ಬರಬೇಕಂದ್ರೆ ಬೇಡ. ಎಲ್ಲವೂ ಒಳ್ಳೆಯದಕ್ಕೆ ಆಯ್ತಲ್ಲ, ಹಾಗಾಗಿ ಇನ್ನು ಬೇಸರ ಬೇಡ. ನಾನು ಕೀ ತರ್ತೀನಿ. ಅವಳು ಕೀಯನ್ನು ತಂದು ಕೊಟ್ಲು. ನಾನು ಹೋಗಿ ಬರ್ತೀನಿ, ಅವರಿಗೆ ಹೇಳಬೇಡಿ. ಅಲ್ಲಿ ಅಪ್ಪ ಮತ್ತು ಮಗಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಓಕೆ. ದೀಕ್ಷಾ ಹೋಗಿ ಕೀ ಬಳಸಿ ಬಾಗಿಲು ತೆರೆದು ಒಳಗೆ ಹೋದ್ಲು. ಬಾಗಿಲು ಮುಚ್ಚಲು ನೋಡುವಾಗ ಬಾಗಿಲ ಮುಂದೆ ಕೈ ಕಟ್ಟಿ ನಿಂತ ವಿಕ್ರಮ್ ಕಂಡ್ರು. ಏನಂತೆ? ನನ್ನ ಹೆಂಡತಿನನ್ನು ಕರೀದು ಒಬ್ಬಳೇ ಬಂದಿದ್ದಾಳೆ. ಯಾಕೆ ನನಗೆ ಒಬ್ಬಳೇ ಬರೋದಕ್ಕಾಗಲ್ವಾ? ಅಥವಾ ಅದಕ್ಕೂ ಮಹಾನ್ ವಿಕ್ರಮ್ ಸರ್ ಅವರ ಅನುಮತಿ ಬೇಕಾ? ನಾನು ದಡ್ಡಿ ಅಲ್ವಾ, ನನಗೇನು ಬೇಕಾದರೂ ಮಾಡಬಹುದು. ಸ್ವಲ್ಪ ಸಮಯ ನನಗಾಗಿರೋದಕ್ಕೆ ಇಲ್ಲಿಗೆ ಬಂದರೆ ಅಲ್ಲೂ ನುಗ್ಗು ಬಂದ್ರಿ ಅಂತ ದೀಕ್ಷಾಳಿಗೆ ಸಿಟ್ಟು ಬಂತು. ಇದು ನನ್ನ ಪ್ರಪಂಚ. ಇಲ್ಲಿ ವಿಕ್ರಮ್ನಾಥ್ ಇಲ್ಲ. ನಾನು ಮತ್ತು ನನ್ನ ಮಗಳು ಮಾತ್ರ ಇರೋ ಪ್ರಪಂಚ. ನಮ್ಮ ಚಿಕ್ಕ ಖುಷಿಗಳು, ಜಗಳಗಳಿರೋ ಲೋಕ. ಇಲ್ಲಿ ನೀವಿಲ್ಲದೆ ಇರೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನಾನು ಒಬ್ಬಳೇ ಇದ್ದೆ. ಸುಡೋ ನೆನಪುಗಳನ್ನ ಹೊತ್ತು 1000 ಬಾರಿ ಜೀವವೇ ಕೊನೆಗಾಣಿಸೋಣ ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಆಗಲ್ಲ, ನಾನು ನೋಡದ ಆ ಚಿಕ್ಕ ಮುಖವೇ ನನ್ನ ಕಣ್ಣು ಮುಂದೆ ಬರ್ತಿತ್ತು. ವಿಕ್ರಮ್ ಏನೂ ಹೇಳಿಲ್ಲ. ಎದೆ ಸುಡುತ್ತಿತ್ತು. ಆ ನೋವು ಅವಳು ಅನುಭವಿಸೋದಕ್ಕಿಂತ ಹೆಚ್ಚಲ್ವಲ್ಲ. ಸಾರಿ ದೀಕ್ಷಾ ಅಷ್ಟೇ ಹೇಳಿ ಅವನು ಹಿಂದಿರುಗಲು ನೋಡುವಷ್ಟರಲ್ಲಿ ಅವಳು ಅವನ ಕೈಯನ್ನು ಹಿಡಿದ್ಲು. ವಿಕ್ರಮ್ ಕೈ ನೋಡಿ ನಂತರ ಅವಳನ್ನ ನೋಡ್ದ. ಏನು ದೀಕ್ಷಾ ರಾಕ್ಷಸ, ನಾನು ಹೇಳೋವರೆಗೂ ಕಾಯ್ತಿದ್ದೀರಾ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು? ಏನು ದೀಕ್ಷಾ ಇದು? ನಿನಗೆ ಅದಿಷ್ಟ ಅಂದೆ, ಅದಕ್ಕೆ ಏನಂತೆ ತಕ್ಷಣ ಹೋಗ್ಬಿಡ್ತೀರಾ ಅಲ್ವಾ? ಹೇಗಿದ್ರು ನೀವು ಕೆಟ್ಟವರು. ಈ ಮುಖ ನೋಡಿ ಎಲ್ಲವನ್ನ ಮರಿಬೇಕು ಅಂತಿದ್ದೆ ಅಲ್ವಾ? ಮತ್ತು ಯಾಕೆ ಹೀಗೆ ಮಾಡ್ತೀರಿ? ಹೋಗಿ ಅಂತ ದೀಕ್ಷಾ ವಿಕ್ರಮ್ ಎದೆಗೆ ಗುದ್ದಿ ಹೊಡೆಯೋದಕ್ಕೆ ಆರಂಭಿಸಿದ್ಲು. ದೀಕ್ಷಾ ಸಾಕು, ಸಾರಿ, ನೋವಾಗ್ತದೆ ದೀಕ್ಷಾ. ಅವಳು ಹೊಡೆಯುತ್ತಲೇ ಇದ್ದಾಗ ಅವಳು 2 ಕೈಗಳನ್ನ ಹಿಡಿದು ಹಿಂದೆ ಮಾಡಿ ತನ್ನೆದೆಗೆ ಅವಳನ್ನ ಒತ್ತಿ ಹಿಡ್ಕೊಂಡ್ರು ವಿಕ್ರಮ್. ಅವಳು ಬಿಡಿಸ್ಕೊಳ್ಳಲು ನೋಡಿದ್ರು. ವಿಕ್ರಮ್ ಹಿಡಿತ ಬಿಡಲಿಲ್ಲ.
ಅವಳ ಕುತ್ತಿಗೆ ಸಂದಿಗೆ ಅವರು ಮುಖ ಇಟ್ಟರು. ದೀಕ್ಷಾ ನಡುಗಿ ಹೋದ್ಲು. ಅವರ ಗಡ್ಡ ಮೀಸೆಯಲ್ಲಿ ತಾಗ್ದಾಗ ಅವಳು ಉಸಿರು ಬಿಗಿ ಹಿಡಿದ್ಲು. ವಿಕ್ರಮ್ ಅವರೇ, ಅವರು ಆ ಬಿಳಿ ಕುತ್ತಿಗೆ ಮೇಲೆ ಮೆಲ್ಲನೆ ಹಲ್ಲಲ್ಲಿ ಚುಚ್ಚಿದ್ರು. ಅವಳು ಪೂರ್ತಿ ನಡಗದ್ಲು. ಸ್ವಲ್ಪ ಸಮಯ ಹಾಗೆ ಇತ್ತು. ನಂತರ ಅವಳನ್ನ ಬಿಟ್ಟರು. ದೀಕ್ಷಾಳಿಗೆ ಅವಳನ್ನ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳು ತಾನು ವಾಸವಿದ್ದ ರೂಮಿಗೆ ಹೋದ್ಲು. ವಿಕ್ರಮ್ ಬಾಗಿಲು ಲಾಕ್ ಮಾಡಿ ಆ ರೂಮಿಗೆ ಹೋದರು. ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಂಥ ದೀಕ್ಷಾಳ ಹೆಗಲ ಮೇಲೆ ಮುಖ ಇಟ್ಟು ನಿಂತರು. ನನ್ನನ್ನು ಯಾವತ್ತಾದರೂ ದ್ವೇಷಿಸಿದೆಯಾ ದೀಕ್ಷಾ? ಆ ಪ್ರಶ್ನೆಗಳು ಬೆಚ್ಚಿಬಿದ್ಲು. ತಕ್ಷಣ ತಿರುಗಿ ವಿಕ್ರಮ್ ಕಣ್ಣುಗಳನ್ನ ನೋಡಿದ್ಲು. ಹೃದಯ ಪೂರ್ತಿ ಪ್ರೀತಿ ಇದ್ದರೂ ಅದನ್ನು ಹೊರಗೆ ತೋರಿಸ್ತೇನೆ. ನಿನ್ನ ಕಠೋರವಾಗಿ ನಡೆಸ್ಕೊಂಡೆ. ಹೆಂಡತಿ ಮುಖ ನೋಡಿ ಎಲ್ಲವನ್ನ ಮರಿಬೇಕು ಅಂತಿದ್ದಕ್ಕೆ ಅಲ್ವಾ ನೀನು ನನ್ನ ಜೀವವನ್ನು ಹೊತ್ತು ಇಲ್ಲಿಗೆ ಬರಬೇಕಾದದ್ದು? ವಿಕ್ರಮ್ ಕಣ್ಣುಗಳು ತುಂಬಿತು. ಅದನ್ನು ನೋಡಲು ದೀಕ್ಷಾಳಿಗಾಗಲಿಲ್ಲ. ವಿಕ್ರಮ್ ಅವರೇ, ಸಾಕು, ಅದೆಲ್ಲ ಹಳೆ ಕತೆ. ನಾನು ಆಗ ಸಂಕಟದಲ್ಲೇನೋ ಇದ್ದೆ, ಸಾರಿ. ಇನ್ನು ಹಳೆಯದನ್ನು ಮಾತಾಡಬೇಡಿ. ನಾನು ಈ ಪ್ರಪಂಚದಲ್ಲಿ ಅದೃಷ್ಟವಂತೆ. ನನ್ನ ಪ್ರೀತಿಸೋ ಗಂಡ ಮತ್ತು ನನ್ನ ಮಕ್ಕಳಿದ್ದಾರಲ್ಲ, ಅಷ್ಟೇ ಸಾಕು ನನಗೆ. ವಿಕ್ರಮ್ ಅವಳನ್ನು ಅಪ್ಕೊಂಡ್ರು. ಹಣೆಗೆ ಮುತ್ತಿಟ್ರು. ಪ್ರೀತಿಯಿಂದ ಉಸಿರುಗಟ್ಟಿಸ್ತಾರೆ ಅಂತ ವಿಕ್ರಮ್ ಕಿವಿಯಲ್ಲಿ ಹೇಳಿದಾಗ ದೀಕ್ಷಾ ಅವರ ಹೊಟ್ಟೆಗೆ ಗುದ್ದಿದ್ಲು. ಹೆಚ್ಚು ಪ್ರೀತಿ ಮಾಡಬೇಡಿ, ಬನ್ನಿ ಹೋಗೋಣ. ಇಲ್ದಿದ್ರೆ ಆ ಮಂಗಗಳು ಇಲ್ಲಿಗೆ ಬರುತ್ತವೆ. ಹೌದಾ? ಹಾಗಾದರೆ ನಡೆಯೋಣ. ಆದರೆ ರಾತ್ರಿ ಇಲ್ಲಿಗೆ ಬರಬೇಕು ನಾವು. ಯಾಕೆ? ಪ್ರೀತಿಯಿಂದ ನಿನ್ನ ಉಸಿರುಗಟ್ಟಿಸಲು ಅಂತ ವಿಕ್ರಮ್ ಕಿವಿಯಲ್ಲಿ ಹೇಳಿದಾಗ ದೀಕ್ಷಾ ನಾಚಿಕೊಂಡ್ಳು. ಇನ್ನು ಏನಾದರೂ ಸರ್ಪ್ರೈಸ್ಗಳಿವೆಯೇ? ಖಂಡಿತ ಇವೆ. ಅದೆಲ್ಲ ನಾಳೆ ನನ್ನ ಮಗಳಿಗೆ ತಿಳಿಯುತ್ತೆ, ನಡಿ ಅಂತ ಅವಳ ಕೈ ಹಿಡಿದು ಹೊರ ಬರುವಾಗ ಇಬ್ಬರ ಮನಸ್ಸು ತುಂಬಿತ್ತು. ಬಂದ ದಿನವಾದ್ರಿಂದ ಅವಳು ಹೊರಗೆಲ್ಲೂ ಹೋಗಲಿಲ್ಲ. ಬದಲಾಗಿ ಖ್ಯಾತಿ ಮನೆಯಲ್ಲಿ ಹರಟೆ ಹೊಡಿತಾ ದಿನ ಕಳೆದ್ರು. ಇಶಾನಿ ಮತ್ತು ಏಬಲ್ ತಮ್ಮದೇ ಪ್ರೇಮದ ಕ್ಷಣದಲ್ಲಿದ್ದರು. ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳನ್ನ ನೋಡ್ತಿದ್ರು. ಇಶಾನಿ, ನನ್ನ ಮೊಮ್ಮ ಮತ್ತು ಪಪ್ಪ ಈಗ ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ? ಅವರ ಜೀವವೇ ಈ ನಾಡು, ಕೊನೆಯವರೆಗೆ ಇಲ್ಲೇ ಇರಬೇಕು ಅಂದ್ಕೊಂಡಿದ್ರು. ಆದರೆ ಆ ಭಾಗ್ಯ ಸಿಗಲಿಲ್ಲ. ಹೇಳುವಾಗ ಏಬಲ್ ಕಣ್ಣುಗಳು ತುಂಬಿ ಬಂದು, ಏಬೋ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನಗಾಗಲ್ಲ. ಅಪ್ಪ ಮತ್ತು ಅಮ್ಮ ನಾವು ಈ ಮಣ್ಣಲ್ಲಿದ್ದೀವಲ್ಲ, ಅವರ ಆರೈಕೆ ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ನಾಳೆಯಿಂದ ಈ ಕಂಪ್ನಿ CEO ನೀನು, ಅದು ನೆನಪಿರಲಿ. ಮತ್ತು ಅಪ್ಪ ನಮಗಾಗಿ ಏನೋ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತ ಖ್ಯಾತಿ ಆಂಟಿ ಹೇಳಿದರು. ಅಪ್ಪ ಹೀಗೆ ಸರ್ಪ್ರೈಸ್ ಕೊಟ್ಟು ನಮ್ಮನ್ನು ಒಂದು ದಾರಿ ಮಾಡ್ತಾರಲ್ವ? ಏಬಲ್ ನಕ್ಕ. ಅವನ ಮುಖದಲ್ಲಿ 1000 ಚಂದಿರನ ಶೋಭೆ ಇತ್ತು. ಎಂಥ ಅಂದವಪ್ಪ ನಿಂದು, ನಿನ್ನ ಕಚ್ಚಿ ತಿನ್ಬೇಕನ್ನಿಸ್ತಿದೆ. ಏಬಲ್ ನಗುವಿನಲ್ಲಿ ಮರೆತು ಹೋಗಿದ್ದ ಇಶಾನಿ ಬಾಯಿಂದ ತಿಳಿಯದೆ ಬಂದ ಮಾತಿಗೆ ಏಬಲ್ ಬೆಚ್ಚಿ ಬಿದ್ದ. ತಕ್ಷಣ ಇಶಾನಿಗೆ ತಾನು ಏನು ಹೇಳಿದೆ ಎಂಬ ಅರಿವಾಯಿತು. ನಾಲಿಗೆ ಕಚ್ಕೊಂಡ್ಳು. ನನಗೂ ಹಾಗೆ ಅನ್ನಿಸ್ತಿದೆ. ಏನೋ? ಅವನವಳಿಗೆ ಮತ್ತಷ್ಟು ಹತ್ರವಾಗಿ ನಿಂತ. ಕಚ್ಚಿ ತಿನ್ನಲು ಅಂತ ಕಿವಿಯಲ್ಲಿ ಹೇಳಿದಾಗ ಅವಳ ಮೈ ಜುಮ್ಮಂತು. ಅವನ ಕಣ್ಣುಗಳಲ್ಲಿನ ಪ್ರೇಮ ಅವಳನ್ನ ಸೆಳೀತು. ಇಬ್ಬರು ಗಾಢವಾಗಿ ಅಪ್ಕೊಂಡ್ರು. ಅವನು ಅವಳನ್ನು ಎತ್ಕೊಂಡ. ಅವಳು ನಗ್ತಾ ಅವನ ಎದೆಗೆ ಒರಗದ್ಲು. ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಮುಳುಗಿ ಹೋದರು. ಬೆಳಿಗ್ಗೆ ಎಲ್ಲರಿಗೂ ತುಂಬಾ ಖುಷಿ ಇತ್ತು. ವಿಕ್ರಮ್ ಅವರ ದೊಡ್ಡ ಕನಸು ಈ ನಗರದಲ್ಲಿ ಇಶಾನಿ ಮತ್ತು ಏಬುಗಾಗಿ ಒಂದು ಕಂಪನಿ. ಇಂದು ಅದು ನನಸಾಗೋ ದಿನ. ಎಲ್ಲರೂ ಬೆಳಿಗ್ಗೆ ಅಲ್ಲಿಗೆ ತಲುಪಿದ್ರು. ಆ ಆಫೀಸ್ ನೋಡಿ ಎಲ್ಲರೂ ದಂಗಾಗೋದ್ರು. 5 ಅಂತಸ್ತುಗಳ ಆಧುನಿಕ ಆಫೀಸ್ ಅದು. ವಾವಕ್ಕ, ನಿಮಗೆ ಜಾಕ್ಪಾಟ್ ಹೊಡೆದಿದೆ. ಇನ್ನು ದೊಡ್ಡ ಬಾಸ್ ಆದಮೇಲೆ ಈ ಬಡ ತಮ್ಮಂದಿರನ್ನ ಮರಿಬೇಡಿ ಅಂತ ಮಕ್ಕಳು ರೇಗಿಸಿದ್ರು. ಹೋಗೋ, ನಾನು ಹಣವಂತೆ ಏನಲ್ಲ. ನಾನು ನನ್ನ ಅಪ್ಪ ಅಮ್ಮನ ಮುದಿನ ಮಗಳು ಅಷ್ಟೆ. ಸರಿ ಇರಲಿ ಮಹಾರಾಣಿ, ಅದೆಲ್ಲ ಇರಲಿ. ಇದನ್ನು ಉದ್ಘಾಟನೆ ಮಾಡೋದು ಯಾರು? ಯಾರಾದರೂ ಸೆಲೆಬ್ರಿಟಿನ ಅಪ್ಪ? ಹೌದು, ನಂಗೆ ತುಂಬ ಇಷ್ಟವಾದ ಒಬ್ಬ ಸೆಲೆಬ್ರಿಟಿ ಲೇಡಿ ಬರ್ತಾರೆ. ತುಂಬ ಕ್ಯೂಟ್ ಮತ್ತು ಸ್ಮಾರ್ಟ್ ಇರ್ತಾರೆ. ಯಾರದು ಅಪ್ಪ? ಸಮಯ ಬಂದಾಗ ಗೊತ್ತಾಗುತ್ತೆ, ಸ್ವಲ್ಪ ಕಾಯಿರಿ. ವಿಕ್ರಮ್ ದೀಕ್ಷಾಳನ್ನು ನೋಡಿದ್ರು. ಅವಳ ಮುಖ ಈಗಲೇ ಸಿಡಿಯುವಂತಿದೆ. ಎಷ್ಟೇ ಸೆಲೆಬ್ರಿಟಿ ಆದರೂ ಗಂಡ ಇನ್ನೊಬ್ಬ ಹೆಣ್ಣನ್ನು ಹೊಗಳೋದು ಯಾವ ಹೆಣ್ಣು ಕೂಡ ಸಹಿಸೋದಿಲ್ಲ. ವಿಕ್ರಮ್ ನಗ್ತಾ ಸನ್ನೆ ಮಾಡ್ದ. ಅವಳು ಮುಖ ತಿರುಗಿಸಿದ್ಲು. ನೋಡ್ರೋ, ಅಮ್ಮನಿಗೆ ಇವತ್ತಿದೆ. ಅಪ್ಪನಿಗೆ ಅಮ್ಮನ ಮುಂದೆ ಅವ್ರನ್ನ ಹೊಗಳೋ ಅಗತ್ಯ ಏನಿತ್ತು? ಹೌದು ಅಂತ ಇನ್ನಿಬ್ಬರು ಜೊತೆಗೂಡಿಸಿದ್ರು. ಸ್ವಲ್ಪ ಸಮಯದ ನಂತರ ಅತಿಥಿಗಳು ಬಂದರು. ಉದ್ಘಾಟನೆ ಸಮಯ ಆಯಿತು. ಎಲ್ಲರೂ ಆ ಸೆಲೆಬ್ರಿಟಿಯನ್ನು ಹುಡುಕ್ತಾ ಇದ್ರು. ಎಲ್ಲಿದ್ದಾರಪ್ಪ ನಿಮ್ಮ ಕ್ಯೂಟ್ ಆ್ಯಂಡ್ ಸ್ಮಾರ್ಟ್ ಲೇಡಿ? ವಿಕ್ರಮ್ ಮೈಕ್ ಹಿಡಿದು ಆ ಹೆಸರನ್ನು ಘೋಷಿಸೋದಕ್ಕೆ ತಯಾರಾದರು. ಎಲ್ಲರಲ್ಲೂ ಕುತೂಹಲ ಇತ್ತು. ವಿಕ್ರಮ್ ನಗ್ತಾ ಹೇಳಿದ್ರು, ಮಿಸ್ಸಸ್ ದೀಕ್ಷಿತಾ ವಿಕ್ರಮ್ನಾಥ್. ಅಪ್ಪ ಅಮ್ಮನ ಹೆಸರು ಹೇಳಿದ ತಕ್ಷಣ ಖುಷಿಯಿಂದ ಮಕ್ಕಳು ಕುಣಿದಾಡಿದ್ರು.
ದೀಕ್ಷಾ ಆಶ್ಚರ್ಯದಿಂದ ನಿಂತಳು. ವಿಕ್ರಮ್ ಅವಳ ಹತ್ರ ಬಂದು ಅವಳ ಕೈ ಹಿಡಿದ್ರು. ನನ್ನ ಅಮ್ಮ ಮತ್ತು ನೀಲು ಅಮ್ಮನ ನಂತರ ನಾನು ಕಂಡ ಅತಿ ಬೋಲ್ಡ್ ಮತ್ತು ಸುಂದರ ಮಹಿಳೆ ಅಂದರೆ ಅದು ನೀನು ದೀಕ್ಷಾ. ನಮ್ಮ ಮಗಳ ಸಂಸ್ಥೆಯನ್ನು ಉದ್ಘಾಟಿಸೋದಕ್ಕೆ ನಿನಗರ್ಹತೆ ಇರೋದು. ಬಾ, ಬಂದು ರಿಬ್ಬನ್ ಕಟ್ ಮಾಡು. ದೀಕ್ಷಾ ಕಣ್ಣಲ್ಲಿ ನೀರು ತುಂಬಿಕೊಂತು. ವಿಕ್ರಮ್ ನನ್ನ ನೋಡಿದ್ಲು. ಬಾ, ಸಮಯ ಆಯಿತು, ಬರ್ತೀನಿ. ಆದರೆ ಆ ರಿಬ್ಬನ್ ನಾವಿಬ್ಬರು ಸೇರಿ ಕಟ್ ಮಾಡಬೇಕು. ನನ್ನ ಪೂರ್ಣತೆ ನೀವೇ ವಿಕ್ರಮ್ ಅವರೇ, ಹಾಗಾಗಿ ನೀವು ಜೊತೆಗಿರಿ. ನಿನ್ನ ಆಸೆಯಂತೆ. ವಿಕ್ರಮ್ ಮತ್ತು ದೀಕ್ಷಾ ಇಬ್ಬರೂ ಸೇರಿ ರಿಬ್ಬನ್ ಕತ್ತರಿಸಿ ಕಂಪನಿಯನ್ನು ಉದ್ಘಾಟಿಸಿದ್ರು. ಕೇರಳದಲ್ಲಿ ಕೂಡ ಅವರ ಆಫೀಸ್ ಇತ್ತು. ಅಲ್ಲಿ ಕೆಲವು ಪ್ರತಿಭಾವಂತ ಸ್ಟಾಫ್ ಕೂಡ ಇಲ್ಲಿಗೆ ಬಂದಿದ್ದರು. CEO ಸೀಟ್ನಲ್ಲಿ ಕೂತಾಗ ಏಬಲ್ ಕಣ್ಣು ತುಂಬಿದ್ವು. ಅದನ್ನು ನೋಡಿ ವಿಕ್ರಮ್ ಗದರಿಸ್ದ. ಮಕ್ಕಳು ರೇಗಿಸಿದ್ರು. ಅಪ್ಪ, ಇನ್ನೂ ಎಲ್ಲಿಗೆ ಹೋಗೋಣ? ಸರ್ಪ್ರೈಸ್. ಓಹೋ, ಈ ಅಪ್ಪನಿಗೊಂದು ಸರ್ಪ್ರೈಸ್. ವಿಕ್ರಮ್ ನಕ್ಕಲು. ಈ ಸರ್ಪ್ರೈಸ್ ಇಶಾನಿ ಮತ್ತು ಏಬುಗಾಗಿ. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಅವರು ಕೇನ್ಸ್ ಪಬ್ಲಿಕ್ ಸ್ಕೂಲ್ ತಲುಪಿದ್ರು. ಇಶಾನಿ, ಏಬಲ್ ಮತ್ತು ದೀಕ್ಷಾ ಕಣ್ಣು ಅರಳಿದ್ವು. ಇದೇನು ಸ್ಕೂಲ್, ನಮ್ಮನ್ನು ಇಲ್ಲಿಗೆ ಸೇರಿಸ್ತೀರಾ ಅಂತ ಮಕ್ಕಳು ಗುಣಗಿದ್ರು. ಹೆದರಬೇಡಿ, ಇದು ನಿಮ್ಮ ಅಕ್ಕ ಮತ್ತು ಅಣ್ಣ ಓದಿದ ಸ್ಕೂಲ್. ದೀಕ್ಷಾ ಸ್ವಲ್ಪ ಕಾಲ ಇಲ್ಲಿ ಕೆಲಸ ಮಾಡಿದ್ಲು. ಅವರು ಸ್ಕೂಲ್ ಒಳಗೆ ಹೋದರು. ದೀಕ್ಷಾಳ ಹಳೆಯ ಗೆಳೆಯರೆಲ್ಲ ಭೇಟಿಯಾದರು. ನಂತರ ಸ್ಕೂಲ್ ಗ್ರೌಂಡ್ನಲ್ಲಿ ಸುತ್ತಾಡಿದ್ರು. ಆಗ ಇಶಾನಿಗೆ ಆ ಹಳೆಯ ವಿಷಯ ನೆನಪಾಯಿತು. ಅವಳು ಎಲ್ಲರನ್ನ ಸ್ಕೂಲ್ ಹಿಂಭಾಗಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ಕಾಡು ದೊಡ್ಡ ಮರದ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಇದೆ, ತೋರಿಸ್ತೀನಿ ಅಂತ ಹೇಳಿ ಆ ಏಬು ನನ್ನನ್ನು ಕರ್ಕೊಂಡು ಹೋಗಿ ತಳ್ಳಿಬಿಟ್ಟಿದ್ದ. ನಾನು ಕೆಳಗೆ ಉರುಳಿ ಬಿದ್ದು ಕಲ್ಲು ಮುಳ್ಳು ತಾಗಿ ಮೈಯೆಲ್ಲ ಗಾಯ ಆಗಿತ್ತು. ಅದನ್ನು ಕಂಡು ಹೆದರಿದ ಏಬುನೇ ಟೀಚರ್ನನ್ನು ಕರ್ಕೊಂಡು ಬಂದು ನನ್ನನ್ನು ಕಾಪಾಡಿದ್ದ ಅಂತ ಇಶಾನಿ ಹಳೆ ಕತೆ ಹಿಡಿದ್ಲು. ಓಹೋ, ಆಗ ವಿಷಯ. ಬಾವ ಇಂಥ ಮುಗ್ಧ ಮುಖ ಹೊತ್ತು ಅಕ್ಕನನ್ನ ತಳ್ಳಿದ್ಯಾ ಅಂತ ರೇಗಿಸಿದ್ರು. ಏಬಲ್ ಸ್ವಲ್ಪ ಬೇಸರ ಮಾಡ್ಕೊಂಡಾಗ ಮಕ್ಕಳು ಸಮಾಧಾನ ಮಾಡಿದ್ರು. ನಂತರ ಅವರು ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿಗೆ ಹೋದರು. ಅಲ್ಲಿ ಸಾಲಾಗರಳಿದ್ದ ಮರಗಳನ್ನು ಎಲ್ಲರೂ ನೋಡಿ ಖುಷಿಪಟ್ಟರು. ವಿಕ್ರಮ್ ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ, ಹಾಗಾಗಿ ಅಲ್ಲಿ ಅವರಿಗೆ ದೊಡ್ಡ ಸ್ವಾಗತ ಸಿಕ್ತು. ಹೂವುಗಳ ಮಧ್ಯೆ ಫ್ಯಾಮಿಲಿ ಫೋಟೋಗಳನ್ನ ತೆಗೆಸ್ಕೊಂಡ್ರು. ದೀಕ್ಷಾ ಮತ್ತು ವಿಕ್ರಮ್ ಪರಸ್ಪರ ಪ್ರೀತಿಯಿಂದ ಕೈ ಹಿಡಿದು ನಡೆದ್ರು. ಸಂಜೆ ಕ್ಯಾತಿ ಮನೆಗೆ ಬಂದು ಆಟ ಪಾಠಗಳಲ್ಲಿ ದಿನ ಕಳೆದು ಹೋಯಿತು. ವಿಕ್ರಮ್ ಎದೆಗೂರಗೆ ದೀಕ್ಷಾ ಮಲಗಿದಾಗ ಅವಳ ಮುಖದಲ್ಲಿ ಸುಂದರ ನಗು ಇತ್ತು. ಯಾಕೆ ನನ್ನ ಪ್ರೇಯಸಿ ನಗ್ತಿದ್ದಾಳೆ? ದೀಕ್ಷಾ ಬೆಚ್ಚಿಬಿದ್ಲು. ನಾನು ನಗ್ತಿರೋದು ನಿಮಗೆ ಗೊತ್ತಾಯಿತು? ನಾನು ನಿಮ್ಮ ಎದೆಗೆ ಮುಖ ಮುಚ್ಕೊಂಡು ಮಲಗಿದ್ದೀನಲ್ಲ, ಅದನ್ನು ನಾನು ಮನಸ್ಸಿನಲ್ಲಿ ಕಂಡೆ. ವಿಕ್ರಮ್ ನಕ್ಕಿದ್ರು. ಬಹಳ ಕುಚೇಷ್ಟೆ ಮನುಷ್ಯ ನೀವು. ಹೇಳಿ ದೀಕ್ಷಾ. ಆಮೇಲೆ ದೀಕ್ಷಾ ನಾಚಿಕೆಯಿಂದ ತೀರಿಕೊಂಡ್ಳು. ಅವರ ಬಿಸಿ ಉಸಿರು ಅವಳ ಕುತ್ತಿಗೆ ತಾಗ್ದಾಗ ಅವಳು ನಡುಗಿದ್ಲು. ವಿಕ್ರಮ್ನಾಥನ ಪ್ರೇಮದ ಮಳೆಯಲ್ಲಿ ಅವಳು ಪೂರ್ತಿ ನೆನೆದ್ಲು. ಮರುದಿನ ಬೆಳಗ್ಗೆ ವಿಕ್ರಮ್ ಎಲ್ರಿಗೂ ಬೇಗ ರೆಡಿಯಾಗಲು ಹೇಳಿದ್ರು. ಎಲ್ಲರೂ ಗಾಡಿ ಹತ್ತಿದ್ರು. ಗಾಡಿ ಹೋಗಿ ಒಂದು ಗುಡ್ಡದ ಮೇಲಿದ್ದ ಒಂದು ಸುಂದರವಾದ ಮನೆ ಮುಂದೆ ನಿಂತು. ಸುಂದರವಾದ ಹೂವಿನ ಗಾರ್ಡನ್ ಮತ್ತು ದೂರದಲ್ಲಿ ಬೆಟ್ಟಗಳ ಸಾಲು ಅದ್ಭುತವಾಗಿತ್ತು. ವಾವ್, ಇದು ಯಾರ ಮನೆಯಪ್ಪ? ಹೊಸ ಮನೆಯಂತಿದೆಯಲ್ಲ. ವಿಕ್ರಮ್ ನಗ್ತಾ ದೀಕ್ಷಾಳನ್ನು ನೋಡಿದ್ರು. ಎಲ್ಲರೂ ಬನ್ನಿ. ವಿಕ್ರಮ್ ಮನೆಯ ಸಿಟ್ಔಟ್ಗೆ ಹೋದರು. ಅಪ್ಪು ಕಾಲಿಂಗ್ ಬೆಲ್ ಒತ್ತದ. ಯಾರು ಇಲ್ಲದ ಮನೆಯಲ್ಲಿ ಬೆಲ್ ಒತ್ತಿದ್ರೆ ಯಾರೋ ಬಾಗಿಲು ತೆರೀತಾರಪ್ಪು. ಯಾರೂ ಇಲ್ವಾ? ಮತ್ತು ಇಲ್ಲಿಗೆ ಯಾಕೆ ಬಂದ್ವು? ಇಶಾನಿ, ಏಬು, ಇಲ್ಲಿ ಬನ್ನಿ. ದೀಕ್ಷಾ, ನೀನು ಬಾ. ವಿಕ್ರಮ್ ಪಾಕೆಟ್ನಿಂದ ಒಂದು ಬಾಕ್ಸ್ ತೆಗೆದ್ರು. ಅದರಲ್ಲಿ ಕೀ ಇತ್ತು. ಇದು ನನ್ನ ಇಶಾನಿ ಮತ್ತು ಏಬುಗೆ ಅಪ್ಪ ಅಮ್ಮನ ಕಡೆಯಿಂದ ಪ್ರೀತಿ ಉಡುಗೊರೆ. ಈ ಮನೆ ನಿಮಗಾಗಿ ಅಂತ ಹೇಳಿ ವಿಕ್ರಮ್ ಆ ಕೀಯನ್ನು ಇಶಾನಿ ಮತ್ತು ಏಬಲ್ಗೆ ನೀಡಿದ್ರು. ಇಬ್ಬರ ಕಣ್ಣುಗಳು ತುಂಬಿ ಬಂದವು. ಅವರು ವಿಕ್ರಮ್ ಮತ್ತು ದೀಕ್ಷಾಳನ್ನು ಅಪ್ಕೊಂಡು ಹತ್ತುಬಿಟ್ರು. ಸಾಕತ್ತದು, ಬೇಗ ಬಾಗಿಲು ತೆರೀರಿ, ಒಳಗಿನ ಅಂದ ನೋಡೋಣ ಅಂತ ಮಕ್ಕಳು ಕೂಗಿದ್ರು. ಇಶಾನಿ ಮತ್ತು ಏಬಲ್ ಬಾಗಿಲು ತೆರೆದ್ರು. ಒಳಗೆ ಬಿಳಿ ಮತ್ತು ನೀಲಿ ಬಣ್ಣದ ಅದ್ಭುತವಾದ ಡಿಸೈನ್ ಇತ್ತು. ಇಶಾನಿ ಮತ್ತು ಏಬು ಅವರ ಫೋಟೋಗಳು ಮತ್ತು ಕುಟುಂಬದ ದೊಡ್ಡ ಫೋಟೋ ಗೋಡೆ ಮೇಲಿತ್ತು. ಮನೆಯ ಹಾಲುಕ್ಸೋ ಶಾಸ್ತ್ರವನ್ನು ವಿಕ್ರಮ್ ಮತ್ತು ದೀಕ್ಷಾ ಸೇರಿ ಮಾಡಿದ್ರು. ಎಲ್ಲರೂ ಮನೆ ಸುತ್ತಿ ನೋಡಿದ್ರು. ದೀಕ್ಷಾ ಮೇಲೆ ಬಾಲ್ಕನಿಯಲ್ಲಿ ನಿಂತು ದೂರ ನೋಡ್ತಿದ್ಲು. ವಿಕ್ರಮ್ ಅವಳ ಹತ್ರ ಹೋದರು. ದೀಕ್ಷಾ ಅವರ ಎದೆಗೆ ಹೊರಗೆ ಅತ್ತೇ ಬಿಟ್ಲು. ಯಾಕೆ ದೀಕ್ಷಾ ಅಳ್ತಿದ್ಯಾ? ಸಂತೋಷದಿಂದ ವಿಕ್ರಮ್ ಅವರೇ. ಅವರು ಇಲ್ಲಿ ಎಲ್ಲಿರ್ತಾರೆ ಅಂತ ನಾನು ಯೋಚಿಸಲೇ ಇಲ್ಲ. ಆದರೆ ನೀವು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಿಮ್ಮ ಮುಂದೆ ನಾನು ತುಂಬ ಸಣ್ಣವಳು ಅನ್ನಿಸ್ತಿದೆ. ಹಾಗೆ ಅಂದ್ಕೊಳ್ಬೇಡ ದೀಕ್ಷಾ. ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಇದು. ನಾವಿಬ್ಬರು ಸಮಾನರು. ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲೋಳು ನೀನು. ಹ್ಞೂ, ತುಂಬ ಖುಷಿಯಾಯಿತು.
ಅಂದ್ಯಲ್ಲ, ಅದಕ್ಕೆ ನನಗೇನು ಉಡುಗೊರೆ. ದೀಕ್ಷಾ ಅವ್ರ ಹೊಟ್ಟೆ ಗುದ್ದಿ ಓಡಿ ಹೋದ್ಲು. ನೀನು ಆಮೇಲೆ ನೋಡ್ಕೊಳ್ತೀನಿ ಮಗಳೇ ಅಂತ ನಗ್ತಾ ವಿಕ್ರಮ್ ಅಲ್ಲಿನ ಉಯ್ಯಾಲೆಯಲ್ಲಿ ಕೂತರು. ದೇವರಿಗೆ ಧನ್ಯವಾದವನ್ನು ಅರ್ಪಿಸಿದ್ರು ಅಂತ ಒಳ್ಳೆ ಹೆಂಡತಿ ಪ್ರೀತಿ ಮಕ್ಕಳು ಸಿಕ್ಕಿದ್ದಕ್ಕೆ. ವಿಕ್ರಮ್ ಆ ಕ್ಷಣದಲ್ಲಿ ಪರಮಸುಖಿಯಾಗಿದ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.